ನಮಸ್ಕಾರ. ಇವತ್ತು ನಾವು ಪುನರುತ್ಥಾನ ಅನ್ನೋ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಇದನ್ನ ಕೇವಲ ಒಂದು ನಂಬಿಕೆ ಅಂತ ಅಷ್ಟೇ ನೋಡೋದಕ್ಕಿಂತ ಇದರ ಹಿಂದೆ ಒಂದು ದೊಡ್ಡ ತಾರ್ಕಿಕ ವಾದವನ್ನೇ ಕಟ್ಟಲಾಗಿದೆ ಧರ್ಮಗ್ರಂಥಗಳ ಆಧಾರದ ಮೇಲೆ. ಬನ್ನಿ ಆ ವಾದದ ಒಂದೊಂದೇ ಹಂತವನ್ನ ಇವತ್ತು ಬಿಡಿಸಿ ನೋಡೋಣ. ಈ ಇಡೀ ವಾದದ ಅಡಿಪಾಯವೇ ಒಂದು ಮಾತು, ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳು. ಗಮನಿಸಿ, ಇದನ್ನ ಕೇವಲ ಒಂದು ಕಥೆ ತರ ಹೇಳಿಲ್ಲ, ಬದಲಾಗಿ ಕಣ್ಣಾರೆ ಕಂಡವರ ಸಾಕ್ಷ್ಯ ಅಂತ ಮುಂದಿಡಲಾಗಿದೆ. ಸರಿ, ಈ ಒಂದು ಮಾತೆ ಮುಂದಿನ ಇಡೀ ವಾದಕ್ಕೆ ಬುನಾದಿ. ಹಾಗಾದ್ರೆ ಈ ವಾದವನ್ನ ಹೇಗೆ ಕಟ್ಟಿದ್ದಾರೆ ನೋಡೋಣ ಬನ್ನಿ. ಸರಿ, ನಾವು ಈ ವಾದವನ್ನ 4 ಭಾಗಗಳಲ್ಲಿ ನೋಡ್ತೀವಿ. ಮೊದಲು ಪುನರುತ್ಥಾನ ಅನ್ನೋ ಆ ಮೂಲ ಘಟನೆ, ಆಮೇಲೆ ಅದಕ್ಕೆ ಯಾಕೆ ಪಾಪರಹಿತ ಸ್ಥಿತಿ ಮುಖ್ಯ ಅನ್ನೋದು, ಮುಂದೆ ಅದು ಯೇಸುವಿನಿಂದ ನಮಗೆ ಹೇಗೆ ಸಂಬಂಧಪಟ್ಟಿದ್ದು, ಮತ್ತು ಕೊನೆಗೆ ಇದರಿಂದ ಹುಟ್ಟೋ 2 ಬೇರೆ ಬೇರೆ ಭವಿಷ್ಯಗಳ ಬಗ್ಗೆನೂ ಮಾತಾಡೋಣ. ಮೊದಲನೇ ಭಾಗಕ್ಕೆ ಬರೋಣ, ಮೂಲ ಘಟನೆ, ಪುನರುತ್ಥಾನ. ಈ ವಾದದ ಮೊದಲನೇ ಮತ್ತು ಅತಿ ಮುಖ್ಯವಾದ ಪಾಯಿಂಟ್ ಏನು ಅಂದ್ರೆ, ತಂದೆಯಾದ ದೇವರು ಯೇಸುವನ್ನ ಮರಣದಿಂದ ಎಬ್ಬಿಸಿದ್ರು ಅನ್ನೋದು. ಇದಕ್ಕೆ ಧರ್ಮಗ್ರಂಥಗಳಲ್ಲಿ ತುಂಬಾ ಆಧಾರಗಳಿವೆ ಅಂತ ಹೇಳಲಾಗುತ್ತೆ. ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ ಇದೆ. ಇದನ್ನ ಹೇಳಿದ ಅಪೋಸ್ತಲರು ನಾವು ಬರೀ ಬೋಧಕರು ಅಂತ ಹೇಳಿಕೊಳ್ಳಿಲ್ಲ, ಬದಲಾಗಿ ನಾವು ಇದಕ್ಕೆ ಕಣ್ಣಾರೆ ಕಂಡ ಸಾಕ್ಷಿಗಳು ಅಂತ ಪದೇ ಪದೇ ಒತ್ತಿ ಹೇಳಿದ್ರು. ಇದು ತುಂಬಾನೇ ಮುಖ್ಯ. ಇಲ್ಲಿ ನೋಡಿ, ಒಂದು ಇಂಟ್ರೆಸ್ಟಿಂಗ್ ಬದಲಾವಣೆ ಆಗುತ್ತೆ. ಪುನರುತ್ಥಾನ ಅನ್ನೋದು ಬರೀ ಒಂದು ಘಟನೆಯಾಗಿ ಉಳಿಯಲ್ಲ, ಬದಲಾಗಿ ಅದನ್ನ ನಂಬೋದು ಅನ್ನೋದೇ ಅನುಯಾಯಿಗಳ ಒಂದು ಐಡೆಂಟಿಟಿ, ಅಂದ್ರೆ ಗುರುತಿನ ಭಾಗ ಆಗ್ಬಿಡುತ್ತೆ. ಈ ವಾದ ಇಲ್ಲಿಗೆ ನಿಲ್ಲಲ್ಲ, ಇದು ಮುಂದಿನ ಹಂತಕ್ಕೆ ಹೋಗುತ್ತೆ. ಅಂದ್ರೆ ಯೇಸುವಿಗೆ ಏನಾಯ್ತೋ ಅದೇ ಶಕ್ತಿಯಿಂದ ನಮ್ಮನ್ನೂ ಎಬ್ಬಿಸಲಾಗುತ್ತೆ ಅನ್ನೋ ಭರವಸೆಗೆ ಇದನ್ನ ಕನೆಕ್ಟ್ ಮಾಡಲಾಗುತ್ತೆ. ಇದೊಂದು ದೊಡ್ಡ ತಿರುವು. ಸರಿ, ಹಾಗಾದ್ರೆ ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಸ್ಥಾಪನೆ ಆಯಿತು. ಏನ್ ನಡೀತು ಅನ್ನೋದು ಸ್ಪಷ್ಟವಾಗಿದೆ. ಈಗ ನಾವು ಏಕೆ ನಡೀತು ಅನ್ನೋ ಪ್ರಶ್ನೆಗೆ ಹೋಗೋಣ. ಬನ್ನಿ, ಈ ವಾದ ಮುಂದೆ ಹೇಗೆ ಸಾಗುತ್ತೆ ನೋಡೋಣ. ಈಗ ಎರಡನೇ ಭಾಗ, ಪಾಪರಹಿತ ಸ್ಥಿತಿಯ ನಿಯಮ. ಇದು ಒಂದು ಮೂಲಭೂತ ಪ್ರಶ್ನೆಯನ್ನ ಕೇಳುತ್ತೆ. ಈ ತರ್ಕದ ಪ್ರಕಾರ ಯೇಸುವಿಗೆ ಪುನರುತ್ಥಾನ ಆಗೋಕೆ ಯಾಕೆ ಸಾಧ್ಯವಾಯಿತು? ಏನಿದು ಕಂಡೀಷನ್? ಇದಕ್ಕೆ ಉತ್ತರ ಒಂದು ಸ್ಪಷ್ಟವಾದ ಕಂಡೀಷನ್ನಲ್ಲಿದೆ. ಧರ್ಮಗ್ರಂಥಗಳ ಪ್ರಕಾರ ಪುನರುತ್ಥಾನ ಅನ್ನೋದು ಕೇವಲ ಒಂದು ಪವಾಡ ಅಲ್ಲ, ಬದಲಾಗಿ ಅದು ನೀತಿಗೆ ಮತ್ತು ದೇವರ ಆಜ್ಞೆಗಳಿಗೆ ತೋರಿಸಿದ ಸಂಪೂರ್ಣ ವಿಧೇಯತೆಯ ಒಂದು ಫಲಿತಾಂಶ. ನೋಡಿ, ಇದೊಂದು ತುಂಬಾನೇ ಸೂಕ್ಷ್ಮವಾದ ದೇವತಾಶಾಸ್ತ್ರೀಯ ವಿಚಾರ. ಯೇಸು ಪುನರುತ್ಥಾನ ಆಗಿದ್ದು ಆತ ದೇವರಾಗಿದ್ರಿಂದಂತಲ್ಲ, ಬದಲಾಗಿ ಕೊನೆಯ ಆದಾಮನಾಗಿ, ಅಂದ್ರೆ ಪಾಪರಹಿತನಾಗಿದ್ರಿಂದ ಅಂತ. ಇಲ್ಲಿ ಅವರ ಪರಿಪೂರ್ಣ ಮಾನವೀಯತೆಯ ಮೇಲೆ ಹೆಚ್ಚು ಗಮನ ಕೊಡಲಾಗಿದೆ. ಇಲ್ನಡಿ, ಇಬ್ರಿಗೂ ಒಂದೇ ರೂಲ್ ಅಪ್ಲೈ ಆಯ್ತು. ಮೊದಲ ಆದಾಮ್, ಅಂದ್ರೆ ಇಡೀ ಮಾನವ ಕುಲ, ಆಜ್ಞೆಗಳನ್ನ ಪಾಲಿಸಿ ಬದುಕಬೇಕಿತ್ತು, ಆದ್ರೆ ಅವರಿಂದದು ಆಗ್ಲಿಲ್ಲ. ಆದ್ರೆ ಕೊನೆಯ ಆದಾಮ್, ಅಂದ್ರೆ ಯೇಸು, ಅವ್ರಿಗೂ ಅದೇ ರೂಲ್ ಇತ್ತು. ಅವರು ಅದನ್ನ ಪೂರ್ತಿಯಾಗಿ ಪಾಲಿಸಿದ್ರು. ಅದೇ ವ್ಯತ್ಯಾಸ. ಸರಿ, ಹಾಗಾದ್ರೆ ಈಗ 3ನೇ ಭಾಗಕ್ಕೆ ಬರೋಣ, ಯೇಸುವಿಂದ ನಮ್ಮಡೆಗೆ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಪಾಪ ಇಲ್ಲದೆ ಇರೋದೇ ಪುನರುತ್ಥಾನಕ್ಕೆ ಕಂಡೀಷನ್ ಆಗಿದ್ರೆ ಪಾಪ ಮಾಡೋ ಮನುಷ್ಯರಿಗೆ ಈ ವಾಗ್ದಾನ ಹೇಗೆ ಸಿಗೋಕ್ ಸಾಧ್ಯ? ಇದಕ್ಕೆ ಉತ್ತರ ಮುಚ್ಚುವಿಕೆ ಅಥವಾ ಕವರಿಂಗ್ ಅನ್ನೋ ಒಂದು ಪರಿಕಲ್ಪನೆ. ಅಂದ್ರೆ ಯೇಸುವಿನ ರಕ್ತ ವಿಶ್ವಾಸಿಗಳ ಪಾಪಗಳನ್ನ ಮುಚ್ಚುತ್ತೆ ಅಂತ ಹೇಳಲಾಗುತ್ತೆ. ಇದರಿಂದ ಅವರು ದೇವರ ಮುಂದೆ ನೀತಿವಂತರಾಗಿ ಕಾಣಿಸ್ಕೊಳ್ತಾರೆ. ಇದೇ ಆ ಪರಿಪೂರ್ಣತೆಗೂ ಮತ್ತು ಅಪರಿಪೂರ್ಣತೆಗೂ ನಡುವೆ ಕಟ್ಟಿರೋ ಸೇತುವೆ. ಈ ಲಾಜಿಕ್ನ ಹರಿವನ್ನ ನೋಡಿ. ಸ್ಟೆಪ್ 1, ಯೇಸು ಪಾಪರಹಿತರಾಗಿದ್ರು. ಅದಕ್ಕೆ ಸ್ಟೆಪ್ 2, ದೇವರು ಅವರನ್ನ ಪುನರುತ್ಥಾನ ಮಾಡಿದ್ರು. ಈಗ ಸ್ಟೆಪ್ 3, ವಿಶ್ವಾಸಿಗಳ ಪಾಪಗಳು ಯೇಸುವಿನ ರಕ್ತದಿಂದ ಕ್ಷಮಿಸಲ್ಪಟ್ಟಿವೆ. ಹಾಗಾಗಿ ಸ್ಟೆಪ್ 4, ದೇವರು ವಿಶ್ವಾಸಿಗಳನ್ನು ಪುನರುತ್ಥಾನ ಮಾಡ್ತಾರೆ. ನೋಡಿ, ಇದು ಒಂದು ಚೈನ್ ಲಿಂಕ್ ತರ ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿದೆ ಅಂತ. ಈ ಲಾಜಿಕ್ಕಿಗೆ ಧರ್ಮಗ್ರಂಥದ ಆಧಾರ ಕೂಡ ಇದೆ. ರೋಮನ್ನರಿಗೆ ಬರೆದ ಪತ್ರದಲ್ಲಿ ಇದನ್ನ ಹೇಳಲಾಗಿದೆ. ಅಷ್ಟೇ ಅಲ್ಲ, ಈ ಇಡೀ ಪ್ರಕ್ರಿಯೆಯಲ್ಲಿ ದೇವರ ಆತ್ಮದ ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನೂ ಇದು ಎತ್ತಿ ತೋರಿಸುತ್ತೆ. ಈಗ ಕೊನೆ ಭಾಗಕ್ಕೆ ಬಂದಿದ್ದೀವಿ. 2 ಭವಿಷ್ಯಗಳು, ಒಂದೇ ಪುನರುತ್ಥಾನ. ಹಾಗಾದ್ರೆ ಎಲ್ಲರೂ ಪುನರುತ್ಥಾನ ಆಗ್ತಾರಾ? ಈ ವಾದದ ಪ್ರಕಾರ ಉತ್ತರ ಹೌದು. ಆದ್ರೆ ಅಲ್ಲಿ ಒಂದು ಕೊನೆಯ ಬಹಳ ಮುಖ್ಯವಾದ ವ್ಯತ್ಯಾಸ ಇದೆ. ಗ್ರಂಥಗಳ ಪ್ರಕಾರ ಪುನರುತ್ಥಾನ ಅನ್ನೋದು ಎಲ್ಲರಿಗೂ ಆಗತ್ತೆ, ಆದ್ರೆ ಅದು 2 ಬೇರೆ ಬೇರೆ ಫಲಿತಾಂಶಗಳನ್ನ ಕೊಡುತ್ತೆ. ಒಂದು, ಜೀವಕ್ಕಾಗಿ ಪುನರುತ್ಥಾನ. ಇದು ಆಜ್ಞೆಗಳನ್ನ ಪಾಲಿಸಿದವರಿಗೆ ಅಥವಾ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಿಗೆ. ಇದರ ಉದ್ದೇಶ ನಿತ್ಯ ಜೀವ. ಇನ್ನೊಂದು, ನ್ಯಾಯತೀರ್ಪಿಗಾಗಿ ಪುನರುತ್ಥಾನ. ಇದು ಆಜ್ಞೆಗಳನ್ನ ಪಾಲಿಸದವರಿಗೆ.
ಇವರನ್ನ ನ್ಯಾಯತೀರ್ಪು ಮಾಡಿ ಬೆಂಕಿಯ ಕೆರೆಗೆ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ. ಅಂದ್ರೆ ಯಾವ ಲಾಜಿಕ್ ಕೆಲವರಿಗೆ ಜೀವ ಕೊಡುತ್ತೋ ಅದೇ ಲಾಜಿಕ್ ಬೇರೆಯವರಿಗೆ ನ್ಯಾಯತೀರ್ಪನ್ನು ಕೊಡುತ್ತೆ. ಇದು ದೇವರ ನ್ಯಾಯದ ಮೂಲತತ್ವವನ್ನ ತೋರಿಸುತ್ತೆ. ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ಸರಿ, ಒಟ್ಟಾರೆಯಾಗಿ ನಾವು ನೋಡಿದ್ದನ್ನ ಒಮ್ಮೆ ನೆನಪು ಮಾಡ್ಕೊಳ್ಳೋಣ. ಮೊದಲನೇದಾಗಿ ಯೇಸುವಿನ ಪುನರುತ್ಥಾನವೇ ಈ ಇಡೀ ವಾದದ ಅಡಿಪಾಯ. ಎರಡನೇದಾಗಿ ಇದಕ್ಕೆ ಪಾಪರಹಿತ ಸ್ಥಿತಿ ಅನ್ನೋದು ಕಡ್ಡಾಯವಾದ ಷರತ್ತು. ಮೂರನೇದಾಗಿ ಯೇಸುವಿನ ರಕ್ತದಿಂದ ಪಾಪಗಳು ಮುಚ್ಚಲ್ಪಡುವುದರಿಂದ ವಿಶ್ವಾಸಿಗಳಿಗೂ ಈ ವಾಗ್ದಾನ ಸಿಗುತ್ತೆ. ಮತ್ತು ಕೊನೆಯದಾಗಿ ಪುನರುತ್ಥಾನ ಎಲ್ಲರಿಗೂ ಆಗುತ್ತೆ, ಆದರೆ ಅದರ ಫಲಿತಾಂಶ ಎರಡು ರೀತಿ ಇರುತ್ತೆ. ಒಂದು ಜೀವ, ಇನ್ನೊಂದು ನ್ಯಾಯತೀರ್ಪು. ಹಾಗಾದ್ರೆ ಈ ಇಡೀ ದೇವತಾಶಾಸ್ತ್ರೀಯ ವಾದದ ಕೊನೆಯಲ್ಲಿ ನಮ್ಮ ಮುಂದೆ ಒಂದು ಪ್ರಶ್ನೆ ಉಳಿಯುತ್ತೆ. ಪುನರುತ್ಥಾನ ಅನ್ನೋದು ಆಜ್ಞೆಗಳ ಸತ್ಯವನ್ನ ಸಾಬೀತು ಮಾಡುತ್ತೆ ಅನ್ನೋದಾದ್ರೆ ನಮ್ಮ ಇವತ್ತಿನ ಜೀವನಕ್ಕೆ ಅದರ ಅರ್ಥವೇನು? ಇದರ ಬಗ್ಗೆ ಯೋಚಿಸೋಣ.